ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯವನ್ನು ಚೆನ್ನಾಗಿ ತಿಳಿದುಕೊಂಡು ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನ, ಆರೋಗ್ಯವನ್ನು ಕೊಟ್ಟು ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನೂ ನಡೆಯಲಾಗದು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಆದಿಕಾಂಡ 31ನೇ ಅಧ್ಯಾಯ 45ರಿಂದ. ಆದಿಕಾಂಡ 31ನೇ ಅಧ್ಯಾಯ 45ರಿಂದ ನಿನ್ನೆವರೆಗೆ ನಾವು ತಿಳಿದುಕೊಂಡಿದ್ದೇವೆ. ಏಸವನು ಬಂದಾಗ ಏಸವನ ಮಾವ ಬೆನ್ನಟ್ಟಿಕೊಂಡು ಬಂದ. ಅಲ್ಲಿ ಅವರು ಮಾತನಾಡಿಕೊಂಡ್ರು. ದೇವರು ಏಸವನ ಲಾಬಾನನನ್ನ ಅಲ್ಲಿ ಗದರಿಸಿದ್ರು ಎಂಬುದಾಗಿ ನಾವಿಲ್ಲಿ ನೋಡಿದ್ದೇವೆ. ಆಮೇಲೆ ಅವರು ಏನು ಮಾಡ್ತಾರೆ ಅಂದರೆ, ಆದಿಕಾಂಡ 31ನೇ ಅಧ್ಯಾಯ 45ರಿಂದ 53ರವರೆಗೆ ಓದುವಾಗ ಯಾಕೋಬನ ಮಾವ ಲಾಬಾನ ಮತ್ತು ಯಾಕೋಬ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ರಾಜ ತೀರ್ಮಾನವನ್ನು ಮಾಡ್ಕೊಳ್ತಾರೆ. ಅಂದರೆ ಅವರು ಸ್ವಲ್ಪ ವೈರತ್ವ ಇದ್ದರು. ದೇವರು ಲಾಬಾನನನ್ನು ಗದರಿಸಿದ್ರು, ಯಾಕೋಬನ ಬಗ್ಗೆ ಎಚ್ಚರಿಕೆ ಎಂಬುದಾಗಿ. ಅದು ಅವನಿಗೆ ಅರ್ಥ ಆಯಿತು. ಆಮೇಲೆ ನಾನು ಮಾಡಿದ ತಪ್ಪು ಅಂತೇಳಿ ಅವನಿಗೆ ಅರ್ಥ ಆಯಿತು. ಕಾರಣ ಅವನನ್ನು ದುಡಿಸಿಕೊಂಡು ಅವನಿಗೆ ಸರಿಯಾಗಿ ಮೊದಲು ಇದು ನಿನ್ನದು ಅಂತ ಹೇಳ್ದ. ಆಮೇಲೆ ಕೊಡೋಕ್ಕೆ ಮನಸ್ಸಿತ್ತಿಲ್ಲ. ಆದ್ದರಿಂದ ಅವರನ್ನು ಏನೋ ಮಾಡಬೇಕು, ಎಲ್ಲವನ್ನು ಕಸಿದುಕೊಳ್ಳಬೇಕು ಅಂತೇಳಿ ಯೋಚನೆ ಮಾಡ್ದ. ಹಾಗೆ ಅಲ್ಲಿಂದ ಏನು ಮಾಡ್ದ, ಲಾಬಾನ ಇವರನ್ನು ಬೆನ್ನಟ್ಟಿ ಬಂದ. ದೇವರು ಅವನನ್ನು ಗದರಿಸಿದ್ರು. ಹಾಗೆ ಅಲ್ಲಿಂದ ಅವರು ರಾಜ ತೀರ್ಮಾನವನ್ನು ಮಾಡ್ಕೊಳ್ತಾರೆ. ಇದು 52 ಮತ್ತು 53ನೇ ವಚನಗಳನ್ನು ಓದಿಕೊಳ್ಳೋಣ. ಕೇಡು ಮಾಡುವುದಕ್ಕೋಸ್ಕರ ನಾನಂತೂ ಈ ಕುಪ್ಪೆಯನ್ನು ದಾಟಿ ನಿನ್ನ ಬಳಿಗೆ ಬರಕೂಡದು. ಹಾಗೆಯೇ ನೀನು ಈ ಕುಪ್ಪೆಯನ್ನು, ಈ ಕಂಬವನ್ನು ದಾಟಿ ನನ್ನ ಬಳಿಗೆ ಬರಕೂಡದು. ಇದಕ್ಕೆ ಕುಪ್ಪೆಯು ಕಂಬವು ಎರಡೇ ಸಾಕ್ಷಿ. ಅಬ್ರಹಾಮ ನಾಹೋರ ದೇವರು, ಅಂದರೆ ಅವರ ತಂದೆಯ ದೇವರು, ನಿನಗೂ ನನಗೂ ನ್ಯಾಯ ತೀರಿಸಲಿ ಅಂದನು. ಅದೇ ಮೇರೆಗೆ ಯಾಕೋಬನು ತನ್ನ ತಂದೆಯಾದ ಇಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಅಲ್ಲಿ ಏನು ಮಾಡಿದ್ರು, ಅವರಿಬ್ಬರು ರಾಜ್ಯವನ್ನು ಮಾಡಿಕೊಂಡ್ರು. ಹಾಗೆ ಇದು ನಮ್ಮ ಜೀವಿತದಲ್ಲಿ ಕೂಡ ಏನಾದರೂ ನಮಗೆ ಯಾರಿಂದ ಬಂದು ಬಳಗದಿಂದ ಇತರರಿಂದಲೂ ಕೂಡ ಏನಾದರೂ ಒಂದು ತೊಂದರೆ ಬಂದರೆ ಅದನ್ನು ದೇವರೇ ಪರಿಹರಿಸ್ತಾರೆ. ಇದನ್ನು ನಾವು ಭಾಳ ಸಲ ಕೇಳ್ಕೊಂಡಿದ್ದೇವೆ. ದೇವರು ಯಾರನ್ನು ಆರಿಸಿಕೊಂಡ್ರೋ, ಯಾರನ್ನು ನಡೆಸ್ತಾರೋ ಅಂಥವರಿಗೆ ಇತರರು ತೊಂದರೆ ಮಾಡಿದಾಗ ಅವರನ್ನು ದೇವರು ಗದರಿಸ್ತಾರೆ. ಆದರೆ ನಮಗೂ ಬಹಳ ಕಷ್ಟ, ಸಂಕಟ, ದುಃಖ ಬರ್ತದೆ. ಶಾಂತಿಯಿಂದ ತಾಳಿಕೊಳ್ಳಬೇಕು. ಕಡೆಗೆ ಅವರನ್ನೇ ನಮ್ಮ ಮುಂದೆ ತಗ್ಗುವ ಹಾಗೆ ಮಾಡ್ತಾರೆ. ಆ ಕ್ಷಣದಲ್ಲಿ ಏನು ಮಾಡಬೇಕು, ನಾವು ಅವರನ್ನು ಕ್ಷಮಿಸಬೇಕು. ಇದಕ್ಕೆ ಪರಲೋಕ ಪ್ರಾರ್ಥನೆ ಮತ್ತು 2ನೇ ಅಧ್ಯಾಯದಲ್ಲಿ ಕೂಡ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸೋ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಅಂತ ನೋಡಿ. ಅಲ್ಲಿ ಲಾಬಾನ ತಪ್ಪು ಮಾಡ್ದ, ದೇವರವನನ್ನು ಗದರಿಸಿದ್ರು. ಕಡೆಗೆ ಲಾಬಾನನೇ ಯಾಕೋಬನಿಗೆ ತಗ್ಗಿ ಬಂದ. ಕಡೆಗೆ ಅಲ್ಲಿ ಅವರಿಬ್ಬರು ರಾಜ ತೀರ್ಮಾನ ಮಾಡಿಕೊಂಡ್ರು. ಹಾಗೆ ನಾವು ಕೂಡ ಯಾವಾಗಲೂ ಅದನ್ನು ಇದ್ದಷ್ಟು ದಿವಸ ಹಠ ದ್ವೇಷ ಸಾಧಿಸಬಾರದು. ನಾವು ಕೂಡ ಅಂಥವ್ರನ್ನ ಕಡೆ ಕ್ಷಮಿಸಬೇಕು. ದೇವರಂಥ ಸಮಯವನ್ನು ಕೊಡ್ತಾರೆ, ಅದಕ್ಕೆ ಸರಿಯಾಗಿ ನಾವು ಅಲ್ಲಿ ನಡ್ಕೊಳ್ಬೇಕು ಅಂತ ಇದರ ಅರ್ಥ. ಹಾಗೆ ಮತ್ತೆ 6ನೇ ಅಧ್ಯಾಯದಲ್ಲಿ ಕೂಡ ನಾವು ಮತ್ತೆ ಓದಬಹುದು, ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿದರೆ ಮಾತ್ರ ಪರಲೋಕ ತಂದೆ ನಮ್ಮನ್ನು ಕ್ಷಮಿಸ್ತಾರೆ ಅಂತ ಹೇಳಿ. ಇಲ್ಲದಿದ್ದರೆ ಕ್ಷಮಿಸುವುದೇ ಇಲ್ಲ. ಹಾಗೆ ನಾವು ಪ್ರತಿಯೊಬ್ಬರನ್ನು ಕ್ಷಮಿಸುವರಾಗಿರಬೇಕು ಆಯಾ ಸಮಯಕ್ಕೆ ಸರಿಯಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, 54ನೇ ವಚನ, ಆದಿಕಾಂಡ 31:54. ಇದಲ್ಲದೆ ಯಾಕೋಬನ ಬೆಟ್ಟದ ಮೇಲೆ ಯಜ್ಞವನ್ನು ಮಾಡಿ ತನ್ನ ಬಂಧುಗಳನ್ನು ತನ್ನೊಡನೆ ಸಹಭೋಜನಕ್ಕೆ ಕರೆಸಿದನು. ಅವರು ಸಹಭೋಜನ ಮಾಡಿ ಆ ರಾತ್ರಿ ಎಲ್ಲ ಬೆಟ್ಟದ ಮೇಲೆ ಇದ್ದರು. ನೋಡಿ, ಆಗ ಏನು ಮಾಡ್ತಾರೆ, ರಾಜ ತೀರ್ಮಾನ ಆಯಿತು. ಕಡೆಗೆ ಸ್ವಂತ ಸೋದರ ಮಾವನೇ ಆ ರೀತಿ ತೊಂದರೆ ಮಾಡಿದರೆ ಅಲ್ಲಿಂದ ಏನು ಮಾಡಿದ್ರು, ಇವರು ಊಟಕ್ಕೆ ಕರೆಸಿದ್ರು. ಎಲ್ಲರಿಗೂ ಊಟವನ್ನು ಕೊಡಿಸಿದ. ನೋಡಿ, ಅದು ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 55ನೇ ವಚನ, ಬೆಳಿಗ್ಗೆ ಲಾಬಾನನು ಎದ್ದು ತನ್ನ ಹೆಣ್ಣು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮುದ್ದಿಟ್ಟು ಅವರನ್ನು ಆಶೀರ್ವದಿಸಿ ತನ್ನ ಊರಿಗೆ ಹೊರಟು ಹೋದನು. ನೋಡಿ, ಅಲ್ಲಿಂದ ಏನು ಮಾಡ್ದ,
ಇವರನ್ನ ಏನೇನೋ ಮಾಡಬೇಕು ಅಂತೇಳಿ ಇವರ ಆಸ್ತಿ ಪಾಸ್ತಿನ ಫಸ್ಟ್ ಕಿತ್ಕೊಂಡು ಹೋಗ್ಬೇಕು, ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಯೋಚನೆ ಮಾಡಿ ಬೆನ್ನಟ್ಟಿಕೊಂಡು ಬಂದಂಥ ಲಾಬಾನ ಕಡೆಯಲ್ಲಿ ಅವನ ದೇವರು ಗದರಿಸಿದ್ರು, ತಗ್ಗಿಸಿದ್ರು, ಎಚ್ಚರಗೊಳಿಸಿದ್ರು. ಇವರಿಬ್ಬರು ರಾಜ್ಯ ಆಗುವಾಗೆ ಮಾಡಿದ್ರು. ಆಮೇಲೆ ಯಾಕೋಬನ ಪ್ರೀತಿಯನ್ನು ಅರಿತುಕೊಂಡ, ಅವನ ಜೊತೆಲಿ ಬಂದು ಬಳಗದವರಿಗೆಲ್ಲ ಒಂದು ಔತಣ ಅಂದರೆ ಒಳ್ಳೆ ಒಂದು ಊಟವನ್ನು ಏರ್ಪಡಿಸಿದ. ಕಡೆಗೆ ಲಾಭನ ಅವತ್ತು ಅಲ್ಲೇ ರಾತ್ರಿ ಅಲ್ಲೇ ಉಳ್ಕೊಂಡ. ಬೆಳಿಗ್ಗೆ ಎದ್ದು ಅವನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮುದ್ದಿಟ್ಟು ಆಶೀರ್ವಾದ ಮಾಡಿ ಹೊರಟು ಹೋದ. ನೋಡಿ, ದೇವರವನನ್ನು ಅಲ್ಲಿ ತಗ್ಗಿಸಿದ್ರು. ಹಾಗೆ ನಮ್ಮ ಒಂದು ಕುಟುಂಬದಲ್ಲಿ ಕೂಡ ಇವತ್ತು ನಾನಾ ರೀತಿ ಇತರರಿಂದ ಏನೇ ಕಷ್ಟ ಸಂಕಟ ದುಃಖ ಬಂದರೂ ನಾವು ಒಳ್ಳೆ ರೀತಿಯಲ್ಲಿ ನಡೆಯುವಾಗ, ದೇವರು ನಮ್ಮನ್ನು ನಡೆಸುವಾಗ ವಿರೋಧಿಗಳು ಬಂದೇ ಬರ್ತಾರೆ. ಅದಕ್ಕೆ ಮೀಕ ಪ್ರವಾದಿ 7ನೇ ಅಧ್ಯಾಯ 5, 6ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನಿನ್ನಮ್ಮ ಒಬ್ಬನಿಗೆ ಅವನ ಮನೆಯವರೇ ಕಡು ವೈರಿಗಳಾಗುವರು. ಅಂದರೆ ಯಾರು ವೈರಿಗಳಾಗ್ತಾರೆ ಅಂತ ಗೊತ್ತಿಲ್ಲ. ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೂಡ ಮತ್ತಾಯನ ಮುಖಾಂತರ ಯೇಸುಸ್ವಾಮಿ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ನಿನಗೆ ನಿನ್ನ ಮನೆಯವರೇ ಕಡು ವೈರಿಗಳಾಗುವರು. ಒಂದು ಸಮಯವನ್ನು ಕೊಡ್ತಾರೆ, ಬೇಗ ಬರ್ಬೋದು ಅಥವಾ ತಡವಾಗಿ ಬರ್ಬೋದು. ಆದರೆ ಅಲ್ಲಿ ಆ ಸಮಯ ಬರುವಾಗ ಅಂಥವ್ರೊಂದಿಗೆ ನಾವು ರಾಜ್ಯ ತೀರ್ಮಾನವನ್ನು ಮಾಡ್ಕೊಳ್ಬೇಕು, ಅವರನ್ನು ಪ್ರೀತಿಯನ್ನು ನೋಡ್ಕೊಳ್ಬೇಕು. ಅವರೇ ಶರಣಾಗುವ ಹಾಗೆ ದೇವರು ಮಾಡ್ತಾರೆ. ಅದು ಬಿಟ್ಟು ಅವತ್ತು ಹಾಗೆ ಮಾಡ್ದ, ಇವತ್ತು ಹೀಗೆ ಮಾಡ್ದ, ಅವನು ಹಾಗೆ ಮಾಡಬೇಕು, ಇವನೇ ಹೀಗೆ ಮಾಡಬೇಕು, ಓಡಿಸ್ಬೇಕು, ಬೈಬೇಕು, ಒಂದು ಗ್ಲಾಸ್ ನೀರು ಕೊಡಬಾರ್ದು ಅಥವಾ ನಾನಾ ರೀತಿಯಲ್ಲಿ ಶಾಪ ಹಾಕುವಂಥದ್ದು ಮಾಡಬಾರದು. ಇದು ದೇವರು ನನಗೆ ದರ್ಶನ ಕೊಡೋಕ್ಕಿಂತ ಮೊದಲು ನನ್ನ ಜೀವಿತ ಕೂಡ ಹಾಗೆ ಆಗಿತ್ತು. ಆದರೆ ದೇವರು ದರ್ಶನ ಕೊಟ್ಟು ದೇವರನ್ನೇ ನನಗೆ ಗ್ರಂಥಗಳ ಮೂಲಕ ತಿಳಿಯಪಡಿಸ್ತಾ ಬಂದರೋ ಅಲ್ಲಿಂದ ಸಂಪೂರ್ಣವಾಗಿ ಬದಲಾಗುವಂತೆ ದೇವರು ಮಾಡಿದರು. ಹಾಗೆ ಈಗ 30 ವರ್ಷದಿಂದ ಈ ಕಡೆಗೆ ನನ್ನ ಒಂದು ಜೀವಿತ ಅದೇ ಆಗಿದೆ. ನನ್ನ ಜೀವಿತದಲ್ಲಿ ಕೂಡ ದೇವರು ಇದನ್ನೇ ಮಾಡ್ತಾ ಇದ್ದಾರೆ. ಯಾರ್ಯಾರೋ ಬೈದರು, ಹೇಳಿದರು, ಮಾಡಿದರು, ಏನೇನೋ ಸುಳ್ಳು ಹೊರಿಸಿದ್ರು, ಏನೇನೋ ಆಯಿತು, ಅಂಥವರಿಗೆಲ್ಲ ಸರಿಯಾದ ಶಿಕ್ಷೆ ಬಂದು ಹೋಗಿದೆ. ಅನೇಕರು ನನ್ನಿಂದ ಎಷ್ಟೋ ಸಣ್ಣ ಪ್ರಾಯದವರು ಕೂಡ ಈ ಲೋಕವನ್ನು ಬಿಟ್ಟು ಹೋದರು, ಏನೇನೋ ಮಾಡಿದರು, ಇವತ್ತು ಕಣ್ಣ ಮುಂದೆ ನರಳಾಡ್ತಲೇ ಇದ್ದಾರೆ. ಇಲ್ಲ ಸಲ್ಲದ ಸುಳ್ಳು ಸಾಕ್ಷಿ ಹೇಳಿದವರು. ಇದು ದೇವರಿಂದ ಆಯ್ಕೆಗೊಂಡವರ ಪ್ರತಿಯೊಂದು ಜೀವಿತದಲ್ಲಿ ನಡೆಯುವಂಥದ್ದು. ಆದ್ದರಿಂದ ನಾವಿದನ್ನು ಬಹಳ ಎಚ್ಚರವಾಗಿ ದೇವರ ವಾಕ್ಯವನ್ನು ಪಾಲಿಸಿ ಮುಂದಿನ ಜೀವಿತವನ್ನು ನಡೆಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿಗೆ ಆದಿಕಾಂಡ 31ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ ಆದಿಕಾಂಡ 32ನೇ ಅಧ್ಯಾಯಕ್ಕೆ ಹೋಗೋಣ. ಆದಿಕಾಂಡ 32 1ರಿಂದ 5ರವರೆಗೆ ಓದುವಾಗ, ಏಸಾವನ ಬಳಿಗೆ ಯಾಕೋಬನು ದೂತರನ್ನು ಕಳುಹಿಸಿದನು ಏಸಾವನನ್ನು ಸಮಾಧಾನ ಪಡಿಸಲು. ಯಾಕೆಂದರೆ ಯಾಕೋಬನು 2 ಸಲ ತನ್ನ ಅಣ್ಣನನ್ನು ವಂಚಿಸಿದನಲ್ಲ. ಇದು ಆದಿಕಾಂಡ 27:41 ಇದನ್ನು ನಾವು ಓದಿಕೊಳ್ಳಬಹುದು. ಆದಿಕಾಂಡ 27:41 ಯಾಕೋಬನನ್ನು ಕೊಲ್ಲುವೆನೆಂದು ಏಸಾವನು ಯೋಚನೆ ಮಾಡಿದ್ದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಏನಾಯಿತು, ಮುಂದೆ ಹೋಗೋತ್ತಿಗೆ ಏಸಾವನು ಯಾಕೋಬನು ಇಂಥಲ್ಲಿದ್ದಾನೆ ಅಂದರೆ ಹಿಂದೆ ಆ ಅಣ್ಣನನ್ನು ಈ ತಮ್ಮ 2 ಸಲ ವಂಚಿಸಿದ. ಇದು ಆದಿಕಾಂಡ 27:47 ನಾವು ಓದ್ಬೋದು. 1 ಸಲ ಅಲಸಂದೆ ಮತ್ತು ರೊಟ್ಟಿಗಾಗಿ, 2ನೇ ಸಲ ಬೇಟೆ ಮಾಂಸ ಊಟಕ್ಕಾಗಿ ಸುಳ್ಳು ಹೇಳಿ ನಾನೇ ಏಸಾವ ಅಂತ ಅಪ್ಪನಿಗೆ ಸುಳ್ಳು ಹೇಳಿ ಆಶೀರ್ವಾದವನ್ನು ಪಡ್ಕೊಂಡ. ಹಾಗೆ 2 ಸಲ ಈ ಯಾಕೋಬನಲ್ಲಿ ವಂಚಿಸಿದ ಯಾರನ್ನ, ಅಣ್ಣನನ್ನ. ಹಾಗೆ ಯಾಕೋಬನು ಇಂಥ ಸ್ಥಳದಲ್ಲಿ ಇದ್ದಾನೆ ಅಂತ ಅವನಿಗೆ ಗೊತ್ತಾಗಿ ಯಾರಿಗೆ, ಅಣ್ಣ ಏಸಾವನಿಗೆ, ಅವನು ತನ್ನ ಆಳುಗಳೊಂದಿಗೆ ಇವನನ್ನು ಎದುರುಗೊಳ್ಳಲು ಬರ್ತಾ ಇದ್ದಾನೆ. ಆದರೆ ನಿಜವಾಗ್ಲೂ ಏಸಾವನು ಎದುರುಗೊಳ್ಳಕ್ಕೆ ಬಂದೆ ಅಂದರೆ ಇವನಿಗೆ ಯಾವುದೇ ಹಾನಿ ಮಾಡಬೇಕು, ತೊಂದರೆ ಮಾಡಬೇಕು ಅಂತಲ್ಲ. ಇದು ಯಾಕೋಬನಿಗೆ ಏನಾಯ್ತು, ಅಲ್ಲಿ ಗಲಿಬಿಡಿ ಆಗೋಯ್ತು. ಅಯ್ಯೋ, ಈ ರೀತಿಲಿ ಮಾಡ್ತಾ ಇದ್ದಾನಲ್ಲಪ್ಪ ಇವನು ಅಂತೇಳಿ ಅದಕ್ಕೆ ಏನು ಮಾಡ್ದ, ಯಾಕೋಬನು ಇವನ ಆಳುಗಳನ್ನ ಮೊದಲಾಗಿ ಅವನ ಹತ್ರ ಕಳಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನನ್ನು ಸಮಾಧಾನಗೊಳಿಸೋಕ್ಕೋಸ್ಕರ ಇವನು ಹಿಂದೆ ನಿಂತು ಮೊದಲು ಯಾಕೋಬನು ತನ್ನ ಆಳುಗಳನ್ನು ಅಲ್ಲಿಗೆ ಕಳುಹಿಸಿದ, ನೇರವಾಗಿ ಹೋಗಲಿಲ್ಲ. ಇದು ಕೂಡ ಹೀಗೆ ನಮ್ಮ ಜೀವಿತದಲ್ಲಿ ಕೂಡ ವಿರೋಧಿಗಳು ಆಗಿದ್ದವರು ಯಾರಾದರೂ ನಮ್ಮನ್ನು ನೋಡೋಕ್ಕೆ ಬರ್ತಾರೆ ಅಂತ ಆಗುವಾಗ ಒಂದೇ ಸಲ ಅವರ ಎದುರಿಗೆ ಹೋಗಬಾರದು. ಅಂದರೆ ಸೈತಾನನು ಯಾವ ಕಾರ್ಯ ಮಾಡ್ತಾನೆ ಅಂತ ಗೊತ್ತಿಲ್ಲ. ಆವಾಗ ಅಲ್ಲಿ ಏನು ಮಾಡಬೇಕು, ಅವರಲ್ಲಿದ್ದಂಥ ಮನುಷ್ಯರನ್ನು ಅವ್ರ ಹತ್ರ ಕಳಿಸಿ ಅವರಿಗೆ ಒಂದು ನಮಸ್ಕಾರವನ್ನು ಮಾಡಿ, ಅವರನ್ನು ಶಾಂತಿಯನ್ನು ಮಾಡಿ, ಅವರನ್ನು ವಿಚಾರಿಸಿ ತಕ್ಕಾದ ಉತ್ತರವನ್ನು ಕೊಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 6 ಮತ್ತು 7ನೇ ವಚನವನ್ನು ನೋಡುವಾಗ 32:6-7
ತರುವಾಯ ದೂತರು ಯಾಕೋಬನ ಬಳಿಗೆ ಬಂದು, ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ. ಅವನು 400 ಜನ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಯಾಕೋಬನಿಗೆ ಬಹು ಭಯವೂ ಕಳವಳವೂ ಉಂಟಾದವು. ಅವನು ತನ್ನೊಂದಿಗಿದ್ದ ಜನರನ್ನು, ಕುರಿ, ದನ, ಒಂಟೆಗಳನ್ನು 2 ಪಾಳೆಯ ಮಾಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಏನ್ ಮಾಡ್ತಾ ಇದ್ದಾನೆ, ಅವರು ವಾಪಸ್ ಬಂದು ಹೇಳಿದ್ರು, ನಿನ್ನ ಅಣ್ಣ ಎದುರುಗೊಳ್ಳಕ್ಕೆ ಬರ್ತಾ ಇದ್ದಾನೆ, 500 ಜನರೊಂದಿಗೆ ಬರ್ತಾ ಇದ್ದಾನೆ ಅಂತ ಹೇಳ್ತಿದ್ದೆ. ಯಾಕೋಬನಿಗೆ ಏನಾಯ್ತಲ್ಲಿ, ಕಳವಳಗೊಂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಅವನು ಮುಂದೆ ಏನ್ ಮಾಡ್ತಾನೆ ಅಂದ್ರೆ 8ರಿಂದ 12 ವಚನ ಅಲ್ಲಿ ನೋಡುವಾಗ, ಏಸಾವನು ಒಂದು ಪಾಳೆಯದ ಮೇಲೆ ಬಿದ್ದರೂ ಮತ್ತೊಂದು ಪಾಳೆಯು ತಪ್ಪಿಸಿಕೊಂಡು ಹೋಗುವುದಂದುಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 ಭಾಗ ಮಾಡ್ತಾನೆ. ಯಾರು, ಯಾಕೋಬ. 500 ಜನರೊಂದಿಗೆ ಬರ್ತಾನಲ್ಲ, ಇವನು ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಯಾಕೋಬ ತನ್ನ ಆಳುಗಳನ್ನ 2 ಭಾಗ ಮಾಡ್ತಾನೆ. ಯಾಕೆ 2 ಭಾಗ ಮಾಡ್ತಾನೆ ಅಂದ್ರೆ, ಒಂದು ಭಾಗವನ್ನ ಮೊದಲು ಕಳಿಸೋದು, ಒಂದು ವೇಳೆ ಅವನು ಸಿಟ್ಟಲ್ಲಿ ಒಂದು ಭಾಗವನ್ನು ನಾಶ ಮಾಡಿದ್ರೆ ನಾವಾದ್ರೂ ಉಳ್ಕೊಳ್ತೇವಲ್ಲ ಅಂತೇಳಿ 2 ಭಾಗವನ್ನ ಮಾಡ್ತಾ ಇದ್ದಾನೆ. ಒಂದು ಯೋಚನೆ. ಹಾಗೆ ಇದರ ಅರ್ಥ ಏನಪ್ಪ ಅಂದ್ರೆ, ಒಂದು ವಿರೋಧಿ ನಮ್ಮ ಹತ್ರ ಬರುವಾಗ ನಾವು ಮುಂದೆ ಯಾವ ರೀತಿ ನಡ್ಕೊಳ್ಬೇಕು ಏನು ಅಂತ ಯೋಚನೆ ಮಾಡಬೇಕಾಗಿದೆ, ದೇವರಲ್ಲಿ ಪ್ರಾರ್ಥಿಸಿಕೊಂಡು. ಆ ಸಮಯದಲ್ಲಿ ದೇವರೇ ಅದನ್ನು ನಡೆಸುವರಾಗಿದ್ದಾರೆ ಅಂತ ಇದರ ಅರ್ಥ. 9ನೇ ವಚನ. ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಇಸಾಕನ ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಸೇರಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ ಅಂತ ಹೇಳ್ತಾನೆ. ಯಾರೋ ಯಾಕೋಬ ದೇವರಲ್ಲಿ, ನನ್ನ ತಂದೆ ತಾತಂದಿರ ದೇವರೇ, ನಿನ್ನನ್ನು ವಾಪಸ್ ನಾನು ಸ್ವದೇಶಕ್ಕೆ ಬರಮಾಡ್ತೀನಿ ಅಂತ ಹೇಳಿದ ದೇವರು ನೀನೇ ಅಲ್ಲವಾ ಅಂತೇಳಿ ಏಸಾವನು ಬರುತ್ತಾ ಇರುವುದನ್ನು ಕಂಡು ಬೇಸರಪಟ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಹಾಗೆ ನಾವು ಕೂಡ ಹೇಳಬೇಕು, ದೇವರೇ ಈ ರೀತಿ ಬರ್ತಾ ಇದ್ದಾನಪ್ಪ, ಅವನಿಗೆ ಶಾಂತಿ ಸಮಾಧಾನ ಕೊಡು, ಅವನನ್ನು ನೀನು ಕ್ಷಮಿಸು, ಶಾಂತಿಗೊಳಿಸು, ನನ್ನನ್ನು ನೀನೇ ಆಶೀರ್ವದಿಸು ಅಂತ ಟೈಮಲ್ಲಿ ನಮಗೂ ಕಷ್ಟಗಳು ಬಂದಾಗ ಈ ವಿರೋಧಿಗಳಿಂದ ನಾವು ಕೂಡ ದೇವರಲ್ಲಿ ಅದೇ ರೀತಿ ಪ್ರಾರ್ಥಿಸಬೇಕು ಹೊರತು ಗರ್ವ ಅಹಂಕಾರದಲ್ಲಿ ಮುನ್ನಡಿಬಾರದು. 10ನೇ ವಚನ. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ, ನಾನು ಅದಕ್ಕೆ ಕೇವಲ ಅಪ್ರಾಪ್ತನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. ದೇವರೇ ಆಗ ಹೇಳ್ತಾನೆ, ನೋಡೋ, ನನ್ನನ್ನು ನೀನು ಕಳಿಸಿಕೊಟ್ಟೆ, ಆಗ ಬರೀ ಒಂದು ಕೋಲು ಮಾತ್ರ ನಾನು ತಗೊಂಡು ಬಂದೆ, ನನ್ನ ಮೇಲೆ ಪ್ರೀತಿಯನ್ನಿಟ್ಟು ಈಗ ಬರೀ ನನಗೆ ಏನಾಯ್ತು, ನನಗೆ 2 ಪಾಳೆಗಳಿಗೆ ಅಂದ್ರೆ ನನ್ನನ್ನು ಬಹಳ ದೊಡ್ಡ ಐಶ್ವರ್ಯವಂತನಾಗಿ ನೀನು ಮಾಡಿದೆಯಲ್ಲಪ್ಪ ಅಂತೇಳಿ ದೇವರಲ್ಲಿ ಮಾತನಾಡ್ತಾ ಇದ್ದಾನೆ, ದೇವರಿಗೆ ಮಾತನ್ನ ತಿಳಿಸ್ತಾ ಇದ್ದಾನೆ. ಹಾಗೆ ಇವತ್ತು ದೇವರು ನಮ್ಮನ್ನು ಕಳುಹಿಸಿದಲ್ಲಿ, ನಮ್ಮನ್ನು ದೇವರು ಒಳ್ಳೇದು ಮಾಡಿದಾಗ, ವಿರೋಧಿಗಳಾಗಿ ಬಂದಾಗ ಅಂಥವರಿಗಾಗಿ ನಾವು ದೇವರ ಉಪಕಾರಗಳನ್ನು ನೆನೆಸಿ ನಾವು ಈ ವೈರಿಗಳಿಗಾಗಿ ಪ್ರಾರ್ಥಿಸಬೇಕು. ಇದು ಮತ್ತಾಯ 5ನೇ ಅಧ್ಯಾಯ 44ನೇ ವಚನ ಓದುವಾಗಲೂ ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿದೆ. ಇನ್ನೊಂದು ಕಡೆಗೆ ಬರೆಯಲ್ಪಟ್ಟಿದೆ, ಮೈಯಿಗೆ ಮೈ ತೀರಿಸಬೇಡಿ, ಅದು ನನ್ನ ಕೆಲಸ ಅಂತ. ಇದುವೇ ಮಾಡಿದ್ದೆ ನೋಡಿ. ಇಲ್ಲಿ ಯಾಕೋಬ ಏನ್ ಮಾಡ್ದ, ಅಣ್ಣ ಎದುರುಗೊಳ್ಳುವುದಕ್ಕೆ ಬರುವಾಗ ಅಲ್ಲಿ ಅಂದ್ರೆ ಅವನಿಗೆ ಆ ಯೋಚನೆ ಇರಲಿಲ್ಲ, ಆದ್ರೆ ಇವನು ಪ್ರಾರ್ಥಿಸಿದ. ಹಾಗೆ ಅಂತ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ಕುರಿತುಕೊಂಡು ನಾವು ದೇವರೊಂದಿಗೆ ಮಾತನಾಡಬೇಕಾಗಿದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 11ನೇ ವಚನಕ್ಕೂ ಹೋಗೋಣ. ನನ್ನ ಅಣ್ಣನಾದ ಏಸಾವನು ಬಂದು ನನ್ನನ್ನು ನನ್ನ ಮಕ್ಕಳನ್ನು ಅವರ ತಾಯಿಯನ್ನು ಕೊಳ್ಳುವನೋ ಏನೋ ಎಂದು ನನಗೆ ಭಯವಿದೆ. ಅವನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನೋಡಿ, ಇದನ್ನೇ ಆಗಲೇ ಹೇಳಿದ್ದು. ಏನು ಪ್ರಾರ್ಥಿಸಿದ? ನನ್ನ ಅಣ್ಣ ಎದುರುಗೊಳ್ಳಕ್ಕೆ ಬರ್ತಾ ಇದ್ದಾನಂತೆ, ಇನ್ನು ಬಂದು ನನ್ನ ಮಕ್ಕಳ ತಾಯಿಯನ್ನು ಕೊಲ್ತಾನೋ ಏನೋ ಮಾಡಬೇಕು ಅಂತ ನನಗೆ ಹೆದರಿಕಿದೆ ಅಂತೇಳಿ ದೇವರಲ್ಲಿ ಬೇಡಿಕೊಂಡ, ಅರಿಕೆ ಮಾಡಿಕೊಂಡ. ಹಾಗೆ ನಮ್ಮ ವಿರೋಧಿಗಳಿಗಾಗಿ ಕೂಡ ನಾವು ಏನು ಮಾಡಬೇಕು? ದೇವರಲ್ಲಿ ಹೀಗೆ ಪ್ರಾರ್ಥಿಸಬೇಕು. ಅದಲ್ಲದೆ ಅವರಿಗೆ ಶಾಪ ಶಬ್ದ ಹಾಕೊಂಡು ಹೋಗುವುದು ಅಲ್ಲ, ಶಾಂತಿ ಸಮಾಧಾನದಿದ್ದು ನಾವು ಪ್ರಾರ್ಥಿಸಬೇಕು. 12ನೇ ವಚನ. ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನೆಂದು ನೀನು ನನಗೆ ಹೇಳಿದ್ದೀಯಲ್ಲವೇ ಅಂದನು. ನೋಡಿ, ಹಿಂದೆ ಅವನಿಗೆ ದರ್ಶನ ಕೊಟ್ಟಾಗ, ಲಾಬಾನನ ಮನೆಗೆ ಬರುವಾಗ, ಕಾಡಿನಲ್ಲಿ ಅವನು ಮಲಗಿದಾಗ ದೇವರ ದರ್ಶನ ಕೊಟ್ಟು, ನಿನ್ನನ್ನು ಏನು ಮಾಡ್ತೀನಿ, ನಾನು
ಸಮುದ್ರದ ಉಸುಬಿನಂತೆ ನಿನ್ನ ಸಂತಾನವನ್ನು ಜಾಸ್ತಿ ಮಾಡ್ತೇನೆ ಅಂತೇಳಿ ದೇವರು ಮಾತು ಕೊಟ್ಟರು. ಅದನ್ನೇ ಇಲ್ಲಿ ನೆನಪಿಸಿಕೊಳ್ತಾ ಇದ್ದಾನೆ, ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವವನಾಗಿದ್ದಾನೆ. ಹಾಗೆ ನಾವು ಕೂಡ ಏನು ಮಾಡಬೇಕು, ದೇವರೇ ನನ್ನನ್ನು ನೀನು ಆಶೀರ್ವದಿಸಪ್ಪ. ಒಂದು ವೇಳೆ ದರ್ಶನ ಕೊಟ್ಟು ಹೇಳಿದ್ದರೆ ಅದನ್ನು ಹೇಳಿ ಪ್ರಾರ್ಥಿಸಬೇಕು. ಇಲ್ಲದ್ರೆ ನೋಡು, ನನ್ನನ್ನು ನೀನು ಆಶೀರ್ವಾದ ಮಾಡಿದ್ಯಾ, ಕಳಿಸಿಕೊಟ್ಟಿದ್ಯಾ, ನನಗೆ ಇಲ್ಲಿ ಬೇಕಾದೆಲ್ಲ ಐಶ್ವರ್ಯವನ್ನು ಮಾಡಿದ್ಯಾ, ಆದರೆ ಇಂಥ ವೈರಿಗಳು ಈ ರೀತಿ ನನಗೆ ಇದ್ದಾರೆ, ಅವರೊಂದಿಗೆ ನೀನೇ ಮಾತನಾಡು, ಅವರನ್ನು ಕ್ಷಮಿಸಪ್ಪ ಅಂಥೇಳಿ ನಾವು ಅವರಿಗೆ ಪ್ರಾರ್ಥಿಸುವರಾಗಬೇಕು ದೇವರಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆದಿಕಾಂಡ 32:13-20 ಯಾಕೋಬನಿಂದ ಅಣ್ಣ ಏಸಾವನಿಗೆ ಕಾಣಿಕೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರು ಏನು ಮಾಡಿದ್ರು, 2 ಪಾಳೆಯ ಮಾಡಿ, ಒಂದು ಪಾಳೆಯವನ್ನು ಆಗಲೇ ನಾವು ತಿಳ್ಕೊಂಡ ಹಾಗೆ ಯಾಕೋಬನು ಏಸಾವನ ಹತ್ರ ಕಳಿಸಿ ಕೊಡ್ತಾ ಇದ್ದಾನೆ, ಅಂದರೆ ಕಾಣಿಕೆ. ಅದರಲ್ಲಿ ಅವನಿಗೆ ಸಲ್ಲತಕ್ಕಂಥ ಈ ಪ್ರಾಣಿಗಳಲ್ಲಿ ಇದನ್ನೆಲ್ಲ ಕಾಣಿಕೆಯನ್ನು ಕೊಟ್ಟು ಕಳಿಸಿದ. ಯಾರ ಹತ್ರ? ಯಾಕೋಬನಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಕೂಡ ತಿಳಿದುಕೊಳ್ಳೋಣ. ಏಸಾವನಿಗೆ 13-20 ಓದಿಕೊಳ್ಳೋಣ. ಅವನ ರಾತ್ರಿ ಅಲ್ಲೇ ಇಳಕೊಂಡು 200 ಆಡು, 20 ಹೋತ, 200 ಕುರಿ, 20 ಟಗರು ಮರಿಯೊಡನೆ ಹಾಲು ಕರೆಯುವ 30 ಒಂಟೆ, 40 ಆಕಳು, 10 ಹೋರಿ, 20 ಹೆಣ್ಣು ಕತ್ತೆ, 10 ಕತ್ತೆ ಮರಿ, ಇವುಗಳನ್ನು ತನ್ನ ಅಣ್ಣನಾದ ಏಸಾವನಿಗೆ ಕಾಣಿಕೆ ತೆಗೆದುಕೊಂಡನು. ದೇವರ ನಮಗೆ ಸ್ತೋತ್ರವಾಗಲಿ. 2 ಪಂಗಡ ಮಾಡಿ, ಒಂದು ಪಂಗಡಕ್ಕೆ ಇದನ್ನು ಕೊಟ್ಟು ಅಣ್ಣನಿಗೆ ಕೊಡಕ್ಕೆ, ಒಂದು ಪಂಗಡವನ್ನು ಕಾಣಿಕೆಯನ್ನಾಗಿ ಕೊಡಕ್ಕೆ ಇಷ್ಟು ಕಾಣಿಕೆಯನ್ನು ಆರಿಸಿಕೊಂಡ. 16ನೇ ವಚನಕ್ಕೆ ಹೋಗೋಣ. ಇವುಗಳ ಪ್ರತಿಯೊಂದು ಹಿಂಡನ್ನು ತನ್ನ ಸೇವಕರ ವಶಕ್ಕೆ ಒಪ್ಪಿಸಿ, ನೀವು ನನಗಿಂತ ಮುಂಚಿತವಾಗಿ ನದಿಯನ್ನು ದಾಟಿ ಹೋಗಿರಿ ಮತ್ತು ಹಿಂಡಿಗೆ ಬಿಡುವಿರಲಿ ಅಂದನು. ಏನು ಹೇಳ್ತಾನೆ? ನೀವು ಇದನ್ನು ನನಗಿಂತ ಮೊದಲು ದಾಟಿ ನೀವು ಹೋಗಲಿ, ವಿಶ್ರಾಂತಿ ತಗೊಂಡೇ ಹೋಗ್ತಾ ಇರಿ, ಅಂದರೆ ಗಡಿಬಿಡಿ ಮಾಡ್ಕೊಂಡು ಹೋಗಬೇಡಿ, ಅಣ್ಣನಿಗೆ ಕಾಣಿಕೆ ತಗೊಂಡು ಹೋಗುವಂತ ಇವನು ಆಳುಗಳಿಗೆ ಒಂದನೇ ಪಂಗಡಕ್ಕೆ ಹೇಳ್ತಾ ಇದ್ದಾನೆ. ಮೊದಲನೆಯ ಹಿಂಡಿನ ಮೇಲಿದ್ದವನಿಗೆ, ನನ್ನ ಅಣ್ಣನಾದ ಏಸಾವನು ನಿನ್ನೆದುರಿಗೆ ಬಂದು, ನೀನು ಯಾರ ಸೇವಕನು, ಎಲ್ಲಿಗೆ ಹೋಗುತ್ತಿ, ನಿನ್ನ ಮುಂದೆ ಇರುವ ಇವೆಲ್ಲ ಯಾರವು ಎಂದು ಕೇಳಿದರೆ, ಇವು ನಿಮ್ಮ ಸೇವಕನಾದ ಯಾಕೋಬನವು, ತನ್ನ ಪ್ರಭುಗಳಾದ ನಿಮಗೆ ಇವುಗಳನ್ನು ಕಾಣಿಕೆಯಾಗಿ ಕಳಿಸಿಕೊಟ್ಟಿದ್ದಾನೆ, ತಾನು ತಮ್ಮ ಹಿಂದೆ ಬರುತ್ತಾನೆ ಎಂದು ಉತ್ತರ ಕೊಡಬೇಕು ಎಂಬುದಾಗಿ ಅಪ್ಪಣೆ ಕೊಟ್ಟನು. ನೋಡಿ, ಅವನು ಮತ್ತೆ ಹೇಳ್ತಾನೆ, ಅಣ್ಣನು ಬರ್ತಾ ಇದ್ದಾನೆ, ಒಂದು ವೇಳೆ ಅವನು ಕೇಳಿದರೆ, ನಿಮ್ಮ ದಾಸನಾದ ಯಾಕೋಬನವು ಇವೆಲ್ಲ ನಿಮಗೆ ಕಾಣಿಕೆಯಾಗಿ ಕೊಟ್ಟು ನಮ್ಮ ಕೈಲಿ ಕಳಿಸ್ತಾ ಇದ್ದಾನೆ, ನಮ್ಮ ಹಿಂದೆ ಬರ್ತಾರೆ ಅಂತೇಳಿ ಈ ರೀತಿ ಉತ್ತರ ಕೊಡಿ ಅಂತ ಯಾರಿಗೆ? ತನ್ನ ಒಂದನೇ ಪಂಗಡವಾದ ಮೊದಲು ಅವರಿಗೆ ಯಾಕೋಬನು ಆಳುಗಳಿಗೆ ಕಾಣಿಕೆ ಕೊಟ್ಟು ಹೇಳಿ ಕಳಿಸಿ, ನೀವು ಈ ರೀತಿಯಲ್ಲಿ ಏಸಾವನಿಗೆ ಹೇಳಬೇಕು ಅಂತೇಳಿ ಹೇಳಿ ಕಳಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 19ನೇ ವಚನ. ಹೀಗೆ 2ನೇವನಿಗೂ 3ನೇವನಿಗೂ ಹಿಂಡುಗಳ ಹಿಂದೆ ಹೋದವರೆಲ್ಲರಿಗೂ ನೀವು ಏಸಾವನನ್ನು ಕಾಣುವಾಗ ಇದೇ ರೀತಿ ಮಾತಾಡಿ, ನಿಮ್ಮ ಸೇವಕನಾದ ಯಾಕೋಬನೇ ನಮ್ಮ ಹಿಂದೆ ಬರುತ್ತಾನೆ ಅನ್ನಿರಿ ಎಂದು ಅಪ್ಪಣೆ ಕೊಟ್ಟನು. ಯಾಕೋಬನು ತನ್ನೊಳಗೆ, ನನ್ನ ಮುಂದೆ ಹೋಗುವ ಈ ಕಾಣಿಕೆಯನ್ನು ಏಸಾವನನ್ನು ಸಮಾಧಾನ ಪಡಿಸಿದ ಮೇಲೆ ಅವನ ಸನ್ನಿಧಿಗೆ ಸೇರುವೆನು, ಒಂದು ವೇಳೆ ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸುವೆನು ಅಂದುಕೊಂಡನು. ದೇವರ ನಮಗೆ ಸ್ತೋತ್ರ. ಹಾಗೆ ಯಾಕೆ ಕಳಿಸ್ತಾ ಇದ್ದಾನೆ? ಮೊದಲೇ 2 ಸಲ ವಂಚಿಸಲಿಕ್ಕೆ, ಕೊಲೆ ಮಾಡ್ತೇನೆ ಅಂತ ಹೇಳ್ದ. ಅದಕ್ಕೆ ಅವನು ಬರುವ ವಿಷಯವು ಇವನಿಗೆ, ಯಾರಿಗೆ? ಯಾಕೋಬನಿಗೆ ಮುಟ್ಟಿತು. ಆದ್ರಿಂದ ಇವನು 2 ಪಂಗಡ ಮಾಡಿ, ಒಂದನೇ ಪಂಗಡಕ್ಕೆ ಇದನ್ನು ತಗೊಂಡೋಗಿ ಕೊಡಿ, ನಿಮ್ಮ ಯಾಕೋಬನಿಂತ ನಿಮಗೆ ಕಾಣಿಕೆ ಕೊಟ್ಟು ಕಳಿಸ್ತಾ ಇದ್ದಾನೆ, ನನ್ನ ಹಿಂದೆ ಬರ್ತಾ ಇದ್ದಾನೆ ಅಂತ ನೀವು ಅವನಿಗೆ ಹೇಳಬೇಕು ಅಂತ ಹೇಳಿದಾಗ ತಿಳ್ಕೊಳ್ತಾನೆ. ಏನು ಕಾರಣ ಅಂದರೆ, ಒಂದು ವೇಳೆ ನನ್ನ ಮೇಲೆ ಇವನು ದೇಶದಲ್ಲಿ ಏನಾದರೂ ಬರುವುದಾದರೆ ಈ ಕಾಣಿಕೆಗಳನ್ನ ನೋಡಿ ನನ್ನ ಮೇಲೆ ಪ್ರೀತಿ ಇಟ್ಟು ಕರುಣೆ ಕೊಟ್ಟು ಇವನು ಶಾಂತಿಯಿಂದ ಇರಬಹುದೋ ಏನೋ ಅಂತ ಈ ಒಂದು ಉಪಾಯವನ್ನು ಹೂಡಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ಯಾರಾದರೂ ವಿರೋಧಿಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಆದರೆ ಒಂದೇ ಸಲ ಆಗಲಿ ತಿಳ್ಕೊಂಡಾಗೆ ನಾವು ಎದುರು ಹೋಗಬಾರ್ದು. ಮೊದಲು ಅದಕ್ಕೆ ತಕ್ಕಾದ ಜನಗಳನ್ನು ಕಳಿಸ್ಬೇಕು, ಆಮೇಲೆ ಅವರ ಮನಸ್ಸನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಆಗ ಅವರು ಸ್ವಲ್ಪ ಶಾಂತಿ ಸಮಾಧಾನದಿಂದ ಬರಬಹುದು. ಇದಕ್ಕೊಂದು ಸಾಕ್ಷಿ ಹೇಳ್ತಿದ್ದೀನಿ. ನಮ್ಮ ಊರಲ್ಲಿ ಮೊದಲು ಒಂದು ಅಕ್ಕಪಕ್ಕದಲ್ಲಿ ಯಾವಾಗಲೂ ನೆರೆಕರಳಿ ಜಗಳ ಇದ್ದೇ ಇರುತ್ತದೆ. ಹಾಗೆ
ಒಂದು ಕುಟುಂಬದವರು ಅಣ್ಣ ತಮ್ಮಂದಿರು ಸೇರ್ಕೊಂಡು ಏನು ಮಾಡಿದ್ರು, ಇನ್ನೊಂದು ಮನೆಯವರು ಅವರೊಂದು ವಯಸ್ಸಾದವರು ಹೆಂಡತಿ ಚಿಕ್ಕ ಮಕ್ಕಳು ಅವರಿಗೆ ಹೋಗಿ ಮಾತಾಡಿ ಹೊಡೆಯೋಣ ಅಂತೇಳಿ ಏರ್ಪಾಡು ಮಾಡ್ಕೊಂಡು ಹೋದ್ರು. ಇದು ನಿಜವಾಗಿ ನಡೆದಂಥ ವಿಷಯನೇ ನಮ್ಮ ಮನೆ ಪಕ್ಕದಲ್ಲಿ. ಆವಾಗ ಈ ಮನುಷ್ಯನಿಗೆ ಏನಾಯ್ತು, ಇವರು ಮೊದಲೇ ವಿರೋಧಿಗಳು, ಇವರು ನಮ್ಮ ಮನೆಗೆ ಯಾಕೆ ಬಂದರು ಏನು, ಆಗ ಇವರಿಗೆ ಅರ್ಥ ಆಯಿತು. ಅವರು ಮೊದಲೇ ಕೆಡುಕರು ಈ ಹೋದವರು. ಓ ಸರಿ, ಇವರು ಈಗ ಏನು ಮಾಡಿದ, ಹೆಂಡತಿಗೆ ನೋಡಮ್ಮ ಟೀ ಮಾಡು, ಆಮೇಲೆ ಅಲ್ಲಿ ಗೆಣಸು ಅಂತಿದೆ, ಆ ಗೆಣಸನ್ನು ನೀನು ಏನು ಮಾಡು, ಫ್ರೈ ಮಾಡು, ಟೀ ಮಾಡು, ನೋಡಿ ಇಂತಿಂಥವ್ರು ಬಂದಿದ್ದಾರೆ ಅಂತ ಹೆಂಡತಿಗೆ ಅವರಿಗೆ ಕೇಳುವಾಗಿ ಹೇಳಿದ. ಈ ಮನುಷ್ಯ ಅವರಿಗೆ ಬಂದಾಗ ಏನು ಮಾಡ್ದ, ಕೂತ್ಕೊಳ್ಳೋಕ್ಕೆ ಕುರ್ಚಿ ಅಂದರೆ ಚೇರನ್ನು ಕೊಟ್ಟ, ಕಷ್ಟ ಸುಖ ಎಲ್ಲ ಮಾತನಾಡಿದ್ರು, ಅವರನ್ನು ಹೊಗಳಿ ಮಾತನಾಡಿದ. ಅಷ್ಟೊತ್ತಿಗೆ ಹೆಂಡತಿ ಚಾಗೆ ಗೆಣಸು ಫ್ರೈ ಎಲ್ಲ ಮಾಡಿದ್ಲು, ತಂದು ಇವರಿಗೆ ಮೊದಲು ಇವರಿಗೆ ಕೊಟ್ಟ. ಆಮೇಲೆ ಎಲ್ಲವರು ಟೀ, ಆ ಮನೆ ಯಜಮಾನ ಈ ಹೊಡೆಯಲು ಅಂತ ಹೋದವರು ಚೆನ್ನಾಗಿ ಎಲ್ಲ ತಿಂದರು, ಕುಡಿದ್ರು, ಮತ್ತು ಬಡಿಸಿದ್ರು, ಕೈ ತೊಳಿಕೆ ನೀರೆಲ್ಲ ಕೊಟ್ಟರು. ಹೀಗೆಲ್ಲ ಆಯಿತು. ಆಮೇಲೆ ಅವರಿಗೆ ಏನಾಯಿತು, ಅವರ ಮನಸ್ಸು ಬದಲಾಯಿತು. ಆವಾಗ ಅವರು ಆಯ್ತಣ್ಣ ನಾವು ಹೋಗಿ ಬರ್ತೇವೆ ಅಂತೇಳಿ ಒಳ್ಳೆ ಚೆನ್ನಾಗಿ ಮಾತಾಡಿ ಹೊರಟು ಹೋದರು. ಕಾರಣ ಏನಾಯಿತು, ಆ ಪ್ರೀತಿ ಅವರ ದ್ವೇಷವನ್ನು ಅಲ್ಲಿ ಅಳಿಸಿ ಹಾಕಿತು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಅದೇ ಕೆಲಸ ನೋಡಿ ಇಲ್ಲಿ ಯಾಕೋಬನು ಕೂಡ ಮಾಡಿತ್ತು. ಒಂದು ವೇಳೆ ಹೀಗೆ ಆದರೆ ಈ ರೀತಿ ಆಗ್ಬಹುದಾ ಏನೋ ಅಂತೇಳಿ ಯೋಚನೆ ಮಾಡಿ ಎರಡು ಪಂಗಡ ಮಾಡಿ ಆಳುಗಳೊಂದಿಗೆ ಅಣ್ಣ ಅಂದರೆ ಮೊದಲು ವಿರೋಧಿ ಬಂದು ನನ್ನ ಏನಾದರೂ ಮಾಡ್ಬೋದೋ ಏನಂತೇಳಿ ಕಾಣಿಕೆಯನ್ನು ಕೊಟ್ಟು ಕಳಿಸಿದ. ಹಾಗೆ ಅಂಥವರನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಉಪಾಯದಿಂದ ನಾವು ಅವರನ್ನು ಗೆಲ್ಲಬೇಕಾಗಿದೆ. ಅದಕ್ಕೂ ದೇವರ ಸಹಾಯ ಇಲ್ಲದೆ ಗೆಲ್ಲಲು ಸಾಧ್ಯವಿಲ್ಲ. ದೇವರಲ್ಲಿ ಪ್ರಾರ್ಥಿಸಿಕೊಂಡೇ ನಾವು ಮುಂದೆ ಯೋಚನೆ ಮಾಡಿದಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ದೇವರು ಅದನ್ನು ನಮಗೆ ತಿಳಿಸಿಕೊಡ್ತಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ಬಹಳವು ನಡೆದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ ಹೋದ ಅವರಿಬ್ಬರು ಏನಾದರೂ ಅಲ್ಲಿ ಅವರಿಬ್ಬರು ಒಬ್ಬರಿನೊಬ್ಬರು ಕ್ಷಮಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಿಬ್ಬರು ಮಾತನಾಡಿಕೊಂಡರು, ಅಣ್ಣ ತಮ್ಮಂದಿರು ಅಲ್ಲಿ ಒಂದಾದರೂ ಹಿಂದಿನ ಯಾವುದೇ ವಿಷಯಗಳನ್ನು ಅಲ್ಲಿ ಇಬ್ಬರು ಕೂಡ ಮಾತಾಡಿಕೊಳ್ಳಲಿಲ್ಲ. ಇದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ವಿರೋಧಿಗಳೊಂದಿಗೆ ನಡೆಯಬೇಕಾದಂಥ ವಿಷಯ ಪ್ರತಿಯೊಬ್ಬರಿಗೂ ಕೂಡ. ಈಗ ಆದಿಕಾಂಡ 22ರಿಂದ 31ರವರೆಗೆ ನೋಡುವಾಗ ಅಲ್ಲಿಂದ ಹಾಗೆ ಯಾಕೋಬ ತನ್ನ ಹೆಂಡತಿ ಮಕ್ಕಳನ್ನ ಈ ಐಶ್ವರ್ಯವನ್ನೆಲ್ಲ ತಗೊಂಡು ಏನ್ ಮಾಡ್ತಾನೆ, ಅಲ್ಲಿಗೆ ಮುಂದೆ ಹೋದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹೋದಾಗ ಒಬ್ಬ ಮನುಷ್ಯನೊಂದಿಗೆ ಯಾಕೋಬನ ಹೋರಾಟ ರಾತ್ರಿ ಇಡೀ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಹಾಗೆ ಮುಂದೆ ಹೋಗ್ತಾ ಇದ್ದಾರೆ. ಆಗ ಒಂದು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಯಾಕೋಬನೊಂದಿಗೆ ರಾತ್ರಿ ಇಡೀ ಕುಸ್ತಿಗೆ ನಿಂತ. ಅಂದ್ರೆ ಹೊಡೆದಾಟ ಬಡದಾಟ ಅಲ್ಲ, ಕುಸ್ತಿಗೆ ನಿಂತ. ಹಾಗೆ ಹೊಡ್ತಾ ಇರ್ತಲೇ ಇದ್ದಾರೆ. ಯಾಕೋಬನಿಗೆ ಇವನು ಯಾರು ಅಂತ ಗೊತ್ತಿಲ್ಲ. ಆ ಮನುಷ್ಯ ಅಂದ್ರೆ ಯಾರು, ದೇವರ ದೂತನಾಗಿದ್ದಾನೆ, ದೇವರೇ ಆಗಿದ್ದಾನೆ. ಆ ಮನುಷ್ಯನಿಗೆ ಯಾಕೋಬನ ಚೆನ್ನಾಗಿ ಗೊತ್ತಿದೆ, ಯಾಕೋಬನಿಗೆ ಅವನ ಯಾರು ಅಂತ ಗೊತ್ತಿಲ್ಲ. ಇದು ಆದಿಕಾಂಡ 32:28 ಓದಿಕೊಳ್ಳೋಣ ಒಂದು ವಚನವನ್ನ. ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರೊಂದಿಗೆ ಹೋರಾಟ ಮಾಡಿದವನು ಏನು ಹೇಳ್ತಾ ಇದ್ದಾನೆ ದೇವರ ದೂತ, ಇನ್ನು ಮೇಲೆ ನೀನು ಯಾಕೋಬನೆಂದು ಎಣಿಸಿಕೊಳ್ಳುವುದಿಲ್ಲ. ಅಂದರೆ ದೇವರೊಂದಿಗೂ ಮನುಷ್ಯರೊಂದಿಗೂ ಹೋರಾಡಿ ಗೆದ್ದವನು ನೀನು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಮೊದಲು ಅಣ್ಣನಿಗೆ ವಂಚಿಸಿದ್ದರಿಂದ ಏನಾಯ್ತು, ಅವನು ತಾಯಿ ಗರ್ಭದಿಂದಲೇ ವಂಚಕನಾಗಿ ಬಂದ. ಆದರೆ ತಾಯಿ ರೆಬೆಕ್ಕಳ ಮುಖಾಂತರ ದೇವರು ಅವನನ್ನು ಇಷ್ಟೆಲ್ಲ ಆಶೀರ್ವಾದ ಮಾಡಿದ್ರು. ಯಾಕೆಂದ್ರೆ ಈ ಮನುಷ್ಯ ದೇವರಿಗೆ ಬೇಕು, ಇವನ ಮೇಲೆ ಒಂದು ಪ್ರೀತಿ ಇತ್ತು, ತಾಯಿ ಗರ್ಭದಿಂದಲೇ ಆರಿಸಿಕೊಂಡಿದ್ದಾರೆ. ಆದರೆ ಇಲ್ಲಿ ನೋಡುವಾಗ ಈ ಅಣ್ಣನಿಗೆ ವಂಚಿಸಿದ್ದವನಲ್ಲಿ ತಪ್ಪಾಗಿತ್ತು. ದೇವರು ಅವನನ್ನು ಎಲ್ಲ ಕಷ್ಟ ಸಂಕಟ ದುಃಖಗಳಿಂದ ಪಾರು ಮಾಡಿ ಇನ್ನು ಮೇಲೆ ನೀನು ಇಸ್ರೇಲಿಂದ ದೇವರಿಂದ ಆರಿಸಲ್ಪಟ್ಟವನು, ಅಂದ್ರೆ ದೇವರೊಂದಿಗೂ ಮನುಷ್ಯರೊಂದಿಗೂ ಹೋರಾಡಿ ಗೆದ್ದವನು. ಅಂದ್ರೆ ಈ ವಂಚಕನಿಂದ ದೇವರು ಅವನನ್ನ ಪಾರು ಮಾಡಿದರು, ಅಲ್ಲಿಂದ ಬಿಡುಗಡೆ ಮಾಡಿದರು.
ದೇವರು ಅವನನ್ನು ತಿದ್ದಿದರು, ಅವನಿಗೆ ಹೊಸ ಹೆಸರನ್ನು ಇಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ದೇವರು ಏನು ಮಾಡ್ತಾರೆ, ಇಂಥ ಪಾಪಿಗಳಿಗೂ ಒಬ್ಬೊಬ್ಬರಿಗೂ ದರ್ಶನ ಕೊಟ್ಟು ಅವರ ಹಿಂದಿನ ಜೀವಿತದಿಂದ ಬದಲು ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ದೇವರಿಂದ ಆರಿಸಲ್ಪಟ್ಟವರು ಅವರ ಹಿಂದಿನ ಜೀವಿತವನ್ನು ಮಾರಿ ಅವರು ಹೊಸ ಜೀವಿತವನ್ನು ನಡೆಸ್ತಾರೆ. ದೇವರು ಹೇಳಿದಾಗೆ ಕೇಳ್ತಾರೆ, ದೇವರ ಪರವಾಗಿ ಸಾಕ್ಷಿ ಕೊಟ್ಟುಕೊಂಡು ಹೋಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಇತ್ತು ಅನೇಕ ಯೇಸು ಸ್ವಾಮಿ ಕೂಡ ಹೇಳಿದ್ದು ಏನಪ್ಪ ಅಂದರೆ, ನಾನು ಪಾಪಿಗಳಿಗಾಗಿ ಬಂದೆ ಈ ಲೋಕಕ್ಕೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ಕಡೆ ಈ ವಚನಗಳು ಬರೆಯಲ್ಪಟ್ಟಿವೆ. ಹಾಗೆ ಇವತ್ತು ದೇವರು ಏನು ಮಾಡ್ತಾರೆ, ಅನೇಕ ನಾನಾ ರೀತಿಯ ಪ್ರಾಪಂಚಿಕ ವಿಷಯ ಕೆಟ್ಟ ಕಾರ್ಯಗಳಿಂದ ಬಿಡುಗಡೆ ಮಾಡಿ ಕೆಲವರನ್ನ ದೇವರು ಆರಿಸಿಕೊಳ್ಳವರಾಗಿದ್ದಾರೆ. ಹಾಗೆ 31ನೇ ಒಂದು ವಚನವನ್ನು ಓದಿಕೊಳ್ಳೋಣ. ಅವನು ಪೆಲೋನೆಮ್ ದಾಟುತ್ತಿರುವಾಗ ಸೂರ್ಯೋದಯವಾಯಿತು, ಅವನು ತೊಡೆಯ ನಿಮಿತ್ತ ಕುಂಟಿಕೊಂಡು ನಡೆದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನೋಡಿ ಏನಾಯ್ತು, ಅವರು ಕುಸ್ತಿ ಹಿಡಿದಾಗುತ್ತೆ, ತೊಡೆಯ ಅಲ್ಲಿ ಮುಟ್ಟಿ ಆ ತೊಡೆಯ ಕೀಳು ಅಂದ್ರೆ ಜಾಯಿಂಟ್ ತಪ್ಪಿ ಹೋಗುವಾಗೆ ಮಾಡಿ ಕುಂಟಿಕೊಂಡು ನಡೆಯುವ ಹಾಗೆ ಮಾಡಿದ ದೂತ ಯಾರನ್ನ? ಯಾಕೋಬನನ್ನ. ಯಾಕೆಂದ್ರೆ ದೇವರು ಅವನನ್ನ ಮುಟ್ಟಿದರು, ಹಿಂದಿನ ಪಾಪಗಳಿಂದ ಅಲ್ಲಿಂದ ಬಿಡುಗಡೆ ಮಾಡಿದರು, ಹೊಸ ಮನುಷ್ಯನಾಗಿ ಮಾಡಿದರು. ಆಮೇಲೆ ಅವನು ಬದಲಾದ. ಅಲ್ಲಿಂದ ಅದೇ ಒಂದು ಗುರುತಾಗಿದೆ. ಹಾಗೆ ಇವತ್ತು ಪಾಪಿಗಳಾದವರನ್ನ ದೇವರು ನಡೆಸಬೇಕಾದ್ರೆ, ಹೊಸ ಜೀವಿತಕ್ಕೆ ತರಬೇಕಾದ್ರೆ ಏನಾದರೂ ಒಂದು ಗುರುತನ್ನು ಇಟ್ಟಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಹಿಂದಿನ ಜೀವಿತವೇ ಬೇರೆ, ದೇವರು ನನ್ನನ್ನು ಮುಟ್ಟಿದ ಮೇಲೆ ಆ ಜೀವಿತವೇ ಬೇರೆ ಅಂತ ಇದರ ಅರ್ಥವಾಗಿದೆ. ಹಾಗೆ ವಂಚಕನಾದ ಯಾಕೋಬನನ್ನು ದೇವರು ಆರಿಸಿಕೊಂಡು ಅವರ ಮುಖಾಂತರ ಅನೇಕ ಕಾರ್ಯಗಳನ್ನು ಮಾಡಿ ದೇವರ ವಂಚಕತನದಿಂದ ಬಿಡಿಸಿದರು. ದೇವರೊಂದಿಗೆ ಹೋರಾಡಿ ಗೆದ್ದವನು ಅಂತ. ಆಗ ಇದರ ಅರ್ಥ ಏನಪ್ಪ ಅಂದ್ರೆ, ನಾವು ಹಿಂದಿನ ಜೀವಿತದಿಂದ ದೇವರು ನಮ್ಮನ್ನು ಕರೆದಾಗ, ನಾವು ದೇವರು ನಮ್ಮನ್ನು ಮುಂದೆ ನಡೆಸುವಾಗ, ತಿದ್ದುವಾಗ, ಸಂಪೂರ್ಣ ಸ್ವೀಕಾರ ಮಾಡೋಕ್ಕೆ ಮೊದಲು ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಲಿಕ್ಕೋಸ್ಕರ ದೇವರು ನಮ್ಮನ್ನು ಅಲ್ಲಿ ತಿದ್ದುತ್ತಾನೆ. ಇದುವೇ ಹೋರಾಡುವಂಥದ್ದು. ಆಗ ನಮಗೆ ಅನೇಕ ರೀತಿಯ ಕಷ್ಟ, ಸಂಕಟ, ಶೋಧನೆಗಳು ಕೂಡ ಬರುತ್ತದೆ. ಇದುವೇ ದೇವರ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಇವತ್ತು ಅನೇಕರ ಜೀವಿತದಲ್ಲಿ ನಡೆದು ದೇವರು ಅನೇಕರನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸುತ್ತಾರೆ. ಹಲ್ಲೆಲೂಯಾ. ಹಾಗೆ ಆಮೇಲೆ 32 ಇಲ್ಲಿ ಈಗ ಆದಿಕಾಂಡ 32ನೇ ಅಧ್ಯಾಯ ಕೂಡ ಇಲ್ಲಿಗೆ ಮುಕ್ತಾಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿಂದ ಆದಿಕಾಂಡ 33ನೇ ಅಧ್ಯಾಯದಿಂದ 1ರಿಂದ 17ರವರೆಗೆ ನಾವು ಓದುವಾಗ ಯಾಕೋಬ ಮತ್ತು ಏಸಾವನ ಬೇಟೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲೇ ನೋಡಿದಾಗ 2 ಪಂಗಡ ಮಾಡಿಕೊಂಡ, ಮೊದಲು ಕಳಿಸಿದ, ಅಂದ್ರೆ ಈ ರೀತಿ ಆಗ್ಬೋದೇನೋ ಅಂತೇಳಿ ಒಂದು ಚಿಂತೆಯಿಂದ ದೇವರಲ್ಲಿ ಪ್ರಾರ್ಥಿಸಿದ. ಮುಂದೆ ಹೋಗ್ತಾ ಇರುವಾಗ ಈ ಯಾಕೋಬನನ್ನ ದೇವರು ಏನ್ ಮಾಡಿದ್ರು, ಅಲ್ಲಿ ತಿದ್ದಿದ್ರು. ಇನ್ನು ಮುಂದೆ ನೀನು ವಂಚಕ ಅಲ್ಲ, ದೇವರಿಂದ ಆರಿಸಲ್ಪಟ್ಟವನು ಅಂದ್ರೆ ಇಸ್ರಾಯೇಲ್ ಅಂತ ಹೇಳುವಂತ ಹೆಸರನ್ನ ಇಟ್ಟರು. ಸಂಪೂರ್ಣವಾಗಿ ಅಲ್ಲಿ ದೇವರವನನ್ನ ಬದಲಾಯಿಸಿದ್ರು. ಹಿಂದಿನೆಲ್ಲ ಇದರಿಂದ ಬಿಡುಗಡೆ ಮಾಡಿದ್ರು. ಅಲ್ಲಿಂದ ಮುಂದೆ ಆದಿಕಾಂಡ 33ನೇ ಅಧ್ಯಾಯ 1ರಿಂದ 17ರವರೆಗೆ ಹೋಗುವಾಗ ಅಲ್ಲಿ ಏಸಾವ ಮತ್ತು ಯಾಕೋಬ ಅಂದರೆ ಏಸಾವ ಹಿಂದೆ ನಾವು ನೋಡ್ಕೊಂಡಿದ್ದೇವೆ, 500 ಜನರೊಂದಿಗೆ ಇವನನ್ನ ಬೇಟೆಯಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ಕೇಳಿದಾಗ ಯಾಕೋಬ ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅವರನ್ನು ಎದುರುಗೊಳ್ಳಿಕ್ಕೆ, ಅಲ್ಲಿ ಅಣ್ಣ ತಮ್ಮಂದಿರು ಏನಾಗ್ತಾರೆ, ಅಲ್ಲಿ ಇಬ್ರು ಎದುರಾಗ್ತಾರೆ ಮುಂದೆ ಹೋದಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 1ನೇ ವಚನವನ್ನು ನೋಡಿಕೊಳ್ಳುವಾಗ ಆದಿಕಾಂಡ 33:1, ಯಾಕೋಬನು ಕಣ್ಣೆತ್ತಿ ನೋಡಿದಾಗ ಏಸವನು 400 ಮಂದಿ ಮನುಷ್ಯರ ಸಮೇತ ಬರುವುದನ್ನು ಕಂಡನು. ಆಗ ಅವನು ಲೇಯಳಿಗೂ ರಾಹೇಲಳಿಗೂ 2 ದಾಸಿಯರಿಗೂ ಅವರವರ ಮಕ್ಕಳನ್ನು ಒಪ್ಪಿಸಿ ಅವರನ್ನು ಬೇರೆ ಬೇರೆ ಮಾಡಿ ಮುಂದುಗಡೆಯಲ್ಲಿ ದಾಸಿಯರನ್ನು, ಅವರ ಮಕ್ಕಳನ್ನು, ಅವರ ಹಿಂದೆ ಲೇಯಳನ್ನು, ಆಕೆಯ ಮಕ್ಕಳನ್ನು, ಕಟ್ಟ ಕಡೆಯಲ್ಲಿ ರಾಹೇಲನ್ನು, ಯೋಸೇಫನನ್ನು ಬರಮಾಡಿದನು. ನೋಡಿ, ಏಸಾವ ಹೋಗ್ತಾ ಇರೋತ್ತಿಗೆ ಯಾಕೋಬ ಹೋಗ್ತಾ ಇರ್ತಿಗೆ ಏಸಾವ ಅಣ್ಣ 400 ಮಂದಿ ಜನರೊಂದಿಗೆ ಬರ್ತಾ ಇರ್ತಾನೆ. ಇದನ್ನು ನೋಡಿದಾಗ ಇವನು ಏನ್ ಮಾಡ್ದ, ಯಾಕೋಬನು ಅವನ ಹೆಂಡತಿ ಮತ್ತು ಮಕ್ಕಳನ್ನು ಬೇರೆ ಬೇರೆ ಮಾಡಿ ಯಾಕೋಬನ ಮುಂದೆ ನಿಲ್ಲಿಸಿದ. ಏಸಾವನ ಮುಂದೆ ನಿಲ್ಲಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಯಾಕೆ ಅಲ್ಲಿ ಯಾಕೋಬನ ಮುಂದೆ ನಿಲ್ಲಿಸಿದಲ್ಲ ಏಸಾವನ ಮುಂದೆ ನಿಲ್ಲಿಸಿದ ಅಂದರೆ 3ನೇ ವಚನ, ತಾನೇ ಅವರ ಮುಂದಾಗಿ ಹೋಗಿ ತನ್ನ ಅಣ್ಣನಿಗೆ ಸಮೀಪಿಸುತ್ತಿರುವಾಗ 7 ಸಾರಿ ನೆಲದ ತನಕ ಬಗ್ಗಿ ನಮಸ್ಕರಿಸಿದನು. ನೇರವಾಗಿ ಯಾಕೋಬ ಹೋಗಲಿ, ಯಾಕೋಬನ ಹೆಂಡತಿ ಮಕ್ಕಳನ್ನು ಅವರ ಮುಂದೆ ನಿಲ್ಲಿಸಿದ ಏಸಾವನ ಮುಂದೆ ನಿಲ್ಲಿಸಿದ ಯಾಕೋಬನು. ಆಮೇಲೆ ಯಾಕೋಬ ಏನ್ ಮಾಡ್ದ, ಹೋಗಿ ಅಣ್ಣನಿಗೆ ಬಗ್ಗಿ ನಮಸ್ಕಾರ ಮಾಡಿದ 7 ಸಾರಿ. 1-2 ಸಾರಿ ಅಲ್ಲ, ಎಷ್ಟು ಸಾರಿ? 7 ಸಾರಿ ಬಗ್ಗಿ ನಮಸ್ಕಾರ ಮಾಡಿದ, ಅಣ್ಣನಿಗೆ ಶರಣಾದ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 4ನೇ ವಚನಕ್ಕೆ ಹೋಗೋಣ. ಆದರೆ ಏಸಾವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ನೋಡಿ, ಇವನು ಯೋಚನೆ ಮಾಡಿದ್ದು ಏನ್ ಮಾಡ್ತಾನೋ ಏನು ಅಂತೇಳಿ. ಹೆಂಡತಿ ಮಕ್ಕಳನ್ನು ಮುಂದೆ ನಿಲ್ಲಿಸಿದ, ಇವನು 7 ಸಾರಿ ಬಗ್ಗೆ ನಮಸ್ಕಾರ ಮಾಡಿದ. ಆಗ ಅವನು ಏಸಾವ ಏನ್ ಮಾಡ್ದ, ತಮ್ಮನ ಮೇಲೆ ಸಿಟ್ಟಿದ್ದ, ಸಿಟ್ಟೆಲ್ಲ ಹೋಯಿತು, ಬಂದು ಅಪ್ಪಿಕೊಂಡು ಮುದ್ದಿಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 5ನೇ ವಚನಕ್ಕೆ ಹೋಗೋಣ. ಅವರಿಬ್ಬರು ಕಣ್ಣೀರು ಸುರಿಸಿದರು. ತರುವಾಯ ಏಸಾವನು ಕಣ್ಣೆತ್ತಿ ಆ ಸ್ತ್ರೀಯರನ್ನು ಮಕ್ಕಳನ್ನು ಕಂಡು, ನಿನ್ನ ಜೊತೆಯಲ್ಲಿರುವ ಇವರು ಯಾರೆಂದು ಕೇಳಲು ಯಾಕೋಬನವನಿಗೆ, ದೇವರು ನಿನ್ನ ಸೇವಕನಿಗೆ ಅನುಗ್ರಹಿಸಿಕೊಟ್ಟ ಮಕ್ಕಳೇ ಇವರು ಎಂದು ಹೇಳಿದನು. ನೋಡಿ, ಏಸಾವನ ಹೆಂಡತಿ ಮಕ್ಕಳನ್ನ ಕೇಳ್ತಾನೆ ಏಸಾವನು ಯಾಕೋಬನಿಗೆ, ಇವರು ಯಾರಪ್ಪ ಅಂತ. ನಿನ್ನ ಸೇವಕನಿಗೆ ದೇವರು ಕೊಟ್ಟ ಮಕ್ಕಳು ಅಂತ ಅವನು ಹೇಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನನ್ನು ತಾನೇ ತಗ್ಗಿಸಿಕೊಂಡ ಅಣ್ಣನ ಮುಂದೆ ಶರಣಾದ, ಹೆಂಡತಿ ಮಕ್ಕಳನ್ನ ತೋರಿಸಿದ. ಈಗ ಅವರಿಬ್ರು ಮುದ್ದಿಟ್ಟುಕೊಂಡ್ರು, ಕಣ್ಣೀರು ಸುರಿಸಿದ್ರು. ದೇವರು ನಿನ್ನ ಸೇವಕನಿಗೆ ಕೊಟ್ಟ ಮಕ್ಕಳು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಜೀವಿಸಿ ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೂಡ ಕೊಡಿರಿ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ನಿಮ್ಮ ಪರವಾಗಿ ಸಾಕ್ಷಿ ಕೊಡುವಂತೆ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳ